ಎಲ್ಲಾ ಗೃಹಲಕ್ಷ್ಮಿಯವರಿಗೂ ಕೂಡ 10,000 ರೂಪಾಯಿ ಅಂದ್ರೆ ಒಟ್ಟು 5 ಕಂತು ಹಣ ಜಮೆ ಆಗಬೇಕು ಅಂತ ಇಲ್ಲಿ ಒಂದು ಮಾಹಿತಿ ಬಂದಿರುವಂತದ್ದು ವೀಕ್ಷಕರೇ. ಹೌದು, ಇಲ್ಲಿವರೆಗೂ 24ನೇ ಕಂತು ಸೆಪ್ಟೆಂಬರ್ ತಿಂಗಳ ಹಣ ಈ ಎಲ್ಲಾ ಜಿಲ್ಲೆಗೂ ಕೂಡ ಜಮೆ ಆಗಿರುವಂತದ್ದು. ಇನ್ನೊಂದು ಎರಡನೇದಾಗಿ ರೇಷನ್ ಕಾರ್ಡ್ ಇದ್ದವ್ರಿಗೂ ಕೂಡ ಬಂಪರ್ ಸಿಹಿ ಸುದ್ದಿ ಬಂದಿದೆ. ಹೌದು ವೀಕ್ಷಕರೇ, ಒಂದು ಹೊಸ ಯೋಜನೆ ಕೂಡ ಈಗ ಕರ್ನಾಟಕದಲ್ಲಿ ಜಾರಿಗೆ ಬರ್ತಾ ಇದ್ದಂತೂ ಇದು ಕೂಡ ಒಂದು ಸಿಹಿ ಸುದ್ದಿ ಅಂತ ಹೇಳ್ಬೋದು. ಇನ್ನು ನಿಮ್ಮ ಮನೆಯಲ್ಲಿ ಶಾಲೆಗೆ ಹೋಗುವ, ಕಾಲೇಜಿಗೆ ಹೋಗುವ ವಿದ್ಯಾರ್ಥಿಗಳಿದ್ರೆ ಅವರಿಗೆ ಸ್ಕಾಲರ್ಶಿಪ್ ಮೂಲಕ ಹಣ ಕೂಡ ಸಿಗಲಿದೆ. ಎಷ್ಟು ಹಣ ಸಿಗುತ್ತೆ, ಕೊನೆ ದಿನಾಂಕ ಏನು, ಅದು ಕೂಡ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಇನ್ನೊಂದು ಕಡೆಗೆ ಬಂಗಾರ ಮತ್ತು ಬೆಳ್ಳಿ ದರ ದಾಖಲೆ ಮುರಿತಾ ಇದೆ. ಹೌದು ವೀಕ್ಷಕರೇ, ಹೊಸ ವರ್ಷ ಪ್ರಾರಂಭವಾಗ್ತಾ ಇದ್ದಂತೆ ಆಭರಣ, ಬಂಗಾರ, ಬೆಳ್ಳಿ ದರವು ಕೂಡ ಭರ್ಜರಿ ಏರಿಕೆ ಆಗ್ತಾ ಇದೆ ವೀಕ್ಷಕರೇ. ಇದು ಕೂಡ ಒಂದು ಶಾಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬೋದು. ಇನ್ನು ಬೆಳ್ಳಿ ಅಡ ಇಟ್ಟು ಕೂಡ ಬ್ಯಾಂಕ್ ನಲ್ಲಿ ಇನ್ ಮುಂದೆ ಸಾಲ ತೆಗೆಯಬಹುದಂತೆ. ಇದರ ಬಗ್ಗೆನೂ ಕೂಡ ಒಂದು ಬ್ರೇಕಿಂಗ್ ನ್ಯೂಸ್ ನೋಡೋಣ. ಅದೇ ತರ ನೀವೇನಾದ್ರೂ ಹೊಸ ಮನೆ, ಜಮೀನು, ಪ್ಲಾಟು ಖರೀದಿ ಮಾಡಬೇಕು, ಮನೆಗಳನ್ನ ಖರೀದಿ ಮಾಡಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರೆ ಹೊಸ ವರ್ಷದಲ್ಲಿ ಈ 6-7 ದಾಖಲೆಗಳನ್ನ ಕಡ್ಡಾಯವಾಗಿ ನೋಡಿಕೊಳ್ಳಿ ಅಂತ ಸರ್ಕಾರದವರು ಹೇಳ್ತಾ ಇದ್ದಾರೆ. ಇಲ್ಲಾಂದ್ರೆ ನಿಮಗೆ ಮೋಸವಾಗಬಹುದು. ಇನ್ನು ಬಸ್ನಲ್ಲಿ ಸಂಚಾರ ಮಾಡೋ ಮಹಿಳೆಯರಿಗೆ ಶಕ್ತಿ ಯೋಜನೆಯಡಿಯಲ್ಲಿ ಆಧಾರ್ ಕಾರ್ಡ್ ತೋರಿಸಿ ಈಗ ಫ್ರೀ ಆಗಿ ನೀವು ಓಡಾಡ್ತಾ ಇದ್ದೀರಲ್ಲ, ಶಕ್ತಿ ಸ್ಮಾರ್ಟ್ ಕಾರ್ಡ್ ವಿತರಣೆ ಮಾಡಬೇಕು ಅಂತ ಇಲಾಖೆಗಳು ಸರ್ಕಾರಕ್ಕೆ ಹೇಳ್ತಾ ಇರುವಂತದ್ದು. ಇದರ ಬಗ್ಗೆನೂ ಕೂಡ ಒಂದು ಅಪ್ಡೇಟ್ ನೋಡ್ತಾ ಹೋಗೋಣ. ಸೊ ವಿಡಿಯೋನ ನೀವು ಕೊನೆ ತನಕ ಪೂರ್ತಿಯಾಗಿ ನೋಡಿ. ಯಾರೆಲ್ಲ ಗೃಹಲಕ್ಷ್ಮಿಯರಿದ್ದಾರೆ ಅಥವಾ ರೇಷನ್ ಕಾರ್ಡ್ ಇದ್ದವರಿದ್ದಾರೆ, ಶಕ್ತಿ ಯೋಜನೆಯಡಿಯಲ್ಲಿ ನೀವು ಕೂಡ ಬಸ್ನಲ್ಲಿ ಪ್ರಯಾಣ ಮಾಡ್ತಾ ಇದ್ರೆ ಬೇಗನೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಗೆ ಕಮೆಂಟ್ ಬಾಕ್ಸ್ ಅಲ್ಲಿ ನಿಮ್ಮ ಊರಿನ ಹೆಸರನ್ನ ಕಮೆಂಟ್ ಮಾಡಿ. ಹಾಗೆ ವೀಕ್ಷಕರೇ, ನಿಮಗೆ ಎಷ್ಟು ಕಂತು ಹಣ ಬಂದಿದೆ, ಇಲ್ಲಿವರೆಗೂ ನಿಮಗೆ ಸೆಪ್ಟೆಂಬರ್ ತಿಂಗಳ ಕಂತು ಹಣ ಬಂತ, ಎಸ್ ಆರ್ ನೋ ಎಂಬುದರ ಮೂಲಕ ಬೇಗನೆ ನೀವು ಕಮೆಂಟ್ ಮಾಡಿ. ನಿಮ್ಮ ಊರಿನ ಹೆಸರನ್ನು ಕೂಡ ಕಮೆಂಟ್ ಮಾಡಿ. ಹಾಗೆ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ವೀಕ್ಷಕರೇ, ನಿಮ್ಮ ಕಮೆಂಟ್ಗೆ ನಾವು ಉತ್ತರ ಕೂಡ ಕೊಡಲಿದ್ದೇವೆ. ಸೊ ಪ್ರತಿಯೊಬ್ಬರು ಕಮೆಂಟ್ ಮಾಡಿ ಎಷ್ಟು ಕಂತು ಬಂದಿದೆ ಅಂತ. ಇಲ್ಲಿವರೆಗೂ ಸೆಪ್ಟೆಂಬರ್ ತಿಂಗಳು ಕಂತು ಹಣವನ್ನ ಜಮೆ ಮಾಡಲಾಗ್ತಾ ಇದೆ. ಈಗಾಗಲೇ ಈ ಒಂದು ಎಲ್ಲಾ ಜಿಲ್ಲೆಗಳಿಗೆ ಸೆಪ್ಟೆಂಬರ್ ತಿಂಗಳ ಕಂತು ಹಣ ಜಮೆ ಆಗೋದಕ್ಕೆ ಶುರುವಾಗಿದೆ. ಡಿಸೆಂಬರ್ 31ರವರೆಗೂ ಹಾವೇರಿ, ಹಾಸನ, ಕೊಡಗು, ದಕ್ಷಿಣ ಕರ್ನಾಟಕದ ಭಾಗದಲ್ಲೂ ಕೂಡ ಅಂದ್ರೆ ಉಡುಪಿ, ಉತ್ತರ ಕನ್ನಡ ಮತ್ತೆ ಇಲ್ಲಿ ದಕ್ಷಿಣ ಕನ್ನಡ, ಕರಾವಳಿ ಭಾಗದಲ್ಲೂ ಕೂಡ ಹಣವನ್ನ ಜಮೆ ಮಾಡಲಾಗಿತ್ತು. ಅದೇ ತರ ಜನವರಿ 1ನೇ ತಾರೀಕಿನಿಂದ ಜನವರಿ ಮೊದಲ ವಾರದಲ್ಲಿ ಬೆಂಗಳೂರು, ತುಮಕೂರು, ಮಂಡ್ಯ, ಮೈಸೂರು, ಹಾವೇರಿ, ಹಾಸನ ಈ ಭಾಗದಲ್ಲೂ ಕೂಡ ಒಂದು ರಿಮೈನಿಂಗ್ ಅಮೌಂಟ್ ಅನ್ನ ಜಮೆ ಮಾಡ್ತಾ ಇದ್ದಾರೆ. 2,000 ರೂಪಾಯಿ ಅಂದ್ರೆ ಇದು 24ನೇ ಕಂತು ಸೆಪ್ಟೆಂಬರ್ ತಿಂಗಳದಂತ ಹೇಳ್ಬೋದು. ಇನ್ನು ಯಾದಗಿರಿ, ವಿಜಯಪುರ, ಬಾಗಲಕೋಟೆ, ರಾಯಚೂರು, ಬೆಳಗಾವಿ, ಹುಬ್ಬಳ್ಳಿ, ಧಾರವಾಡ, ಗದಗ ಈ ಭಾಗದಲ್ಲೂ ಕೂಡ ಜನವರಿ ಮೊದಲ ವಾರದ ಒಳಗೆ 24ನೇ ಕಂತು ಹಣ ಕಂಪ್ಲೀಟ್ ಆಗಿ ಕ್ಲಿಯರ್ ಆಗುತ್ತೆ. ಇನ್ನು ಕೆಲವೇ 2-3 ದಿನದಲ್ಲಿ ಎಲ್ಲ ಹಣ ಕೂಡ ಅಂದ್ರೆ ಎಲ್ಲ ಒಂದು ಕಂತು ಕ್ಲಿಯರ್ ಆಗುತ್ತೆ 24ನೇ ಕಂತಿನವರೆಗೂ. ಅಂದ್ರೆ ಇಲ್ಲಿ ಉಳಿಯೋದೇನಪ್ಪ ಬಾಕಿ ಅಂದ್ರೆ 25, 26, 27 ಅಂದ್ರೆ ವೀಕ್ಷಕರೇ ಅಕ್ಟೋಬರ್, ನವೆಂಬರ್ ಹಾಗೂ ಡಿಸೆಂಬರ್ ಈ 3 ತಿಂಗಳದ್ದು 6,000 ರೂಪಾಯಿ ಹಣವನ್ನು ಕೂಡ ಶೀಘ್ರದಲ್ಲೇ ಬಿಡುಗಡೆ ಮಾಡಲಾಗುತ್ತೆ. ಆದ್ರೆ ಅದಕ್ಕಿಂತ ಮೊದಲು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಕೆಲವು ಅಂದ್ರೆ ವೀಕ್ಷಕರೇ ಇಲ್ಲಿ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣ ಕೆಲವರ ಅಕೌಂಟ್ಗೆ ಜಮೆ ಆಗಿಲ್ಲ ನೋಡಿ. ಆ 4,000 ರೂಪಾಯಿ ಹಣ ಯಾರ ಅಕೌಂಟ್ಗೆ ಜಮೆ ಆಗಿಲ್ಲ, ಎದಕ್ಕೆ ಜಮೆ ಆಗಿಲ್ಲ ಮತ್ತು ಯಾರಿಗಾದ್ರೂ ಜಮೆ ಆಗಿದೆಯಾ ಇದನ್ನ ಚೆಕ್ ಮಾಡಲಾಗ್ತಾ ಇದೆ ಅಂತೆ. ಇದನ್ನ ಚೆಕ್ ಮಾಡಿದ ಮೇಲೆ ಯಾರಿಗೆಲ್ಲ ಹಣ ಬಂದಿಲ್ಲ ನೋಡಿ, ಆ 4,000 ರೂಪಾಯಿ ಬಾಕಿ ಕಂತು ಈ ಜನವರಿ ತಿಂಗಳ ಒಳಗೆ ಸರ್ಕಾರ ಕ್ಲಿಯರ್ ಮಾಡಬಹುದು. ಎದಕ್ಕಂದ್ರೆ ಈ ಒಂದು ಮಾತು ಖುದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಹೇಳಿದ್ದಾರೆ. ಎದಕ್ಕಂದ್ರೆ ವೀಕ್ಷಕರೇ, ಯಾರಿಗೆಲ್ಲ ಹಣ ಬಂದಿಲ್ಲ ಅವರ ಹಣವನ್ನ ಚೆಕ್ ಮಾಡ್ತೀವಿ, ಅವರ ಅಕೌಂಟ್ಗೆ ಜಮೆ ಮಾಡ್ತೀವಿ ಅಂತಾನೂ ಕೂಡ ಹೇಳಿದ್ದಾರೆ ವೀಕ್ಷಕರೇ. ರೇಷನ್ ಕಾರ್ಡ್ ನಲ್ಲಿ ಗೃಹಲಕ್ಷ್ಮಿಯರ ಹೆಸರು ಮುಖ್ಯಸ್ಥೆ ಅಂದ್ರೆ ಯಜಮಾನಿಯ ಸ್ಥಾನದಲ್ಲಿರಬೇಕು. GST ರಿಟರ್ನ್ಸ್ ಸರ್ಕಾರಕ್ಕೆ ತೆರಿಗೆ ಪಾವತಿ ಮಾಡ್ತಾ ಇದ್ರೆ ಅಂತವರ ಅಕೌಂಟ್ಗೆ ಗೃಹಲಕ್ಷ್ಮಿ ಹಣ ಬರಲ್ಲ. ರೇಷನ್ ಕಾರ್ಡ್ ನಲ್ಲಿ ಯಾರು ಗೃಹಲಕ್ಷ್ಮಿಯರು ಮುಖ್ಯಸ್ಥೆ ಯಜಮಾನಿ ಸ್ಥಾನ ಪಡೆದುಕೊಂಡಿರ್ತಾರೆ ಅವರಿಗೆ ಮಾತ್ರ ಗೃಹಲಕ್ಷ್ಮಿ ಯೋಜನೆ ಹಣ ಬರಲಿದೆ. ಒಂದು ಮನೆಯಲ್ಲಿ ಒಬ್ಬರಿಗೆ ಮಾತ್ರ ಗೃಹಲಕ್ಷ್ಮಿ ಯೋಜನೆ ಹಣ ಬರಲಿದೆ ಅಂತಾನೆ ಹೇಳ್ಬಹುದು ವೀಕ್ಷಕರೇ. ಇನ್ನು ಎರಡನೇದಾಗಿ ಮುಖ್ಯವಾಗಿ ವೀಕ್ಷಕರೇ, BPL ಕಾರ್ಡ್ ಇದ್ದವರಿಗೆ, ರೇಷನ್ ಕಾರ್ಡ್ ಇದ್ದವರಿಗೆ ಸಿಹಿ ಸುದ್ದಿ ಅಂತಾನೆ ಹೇಳ್ಬಹುದು. ಈಗಾಗಲೇ ನಿಮ್ಗೆ ಗೊತ್ತಿರೋ ಹಾಗೆ ಸರ್ಕಾರ ಘೋಷಣೆ ಮಾಡಿದೆ ಇಂದಿರಾ ಕಿಟ್ ವಿತರಣೆಗೆ ಈಗ ಕ್ಷಣಗಣನೆ ಅಂತಾನೆ ಹೇಳ್ಬಹುದು. ಎದಕ್ಕಂದ್ರೆ ಇಂದಿರಾ ಕಿಟ್ ಗಳನ್ನ ರೆಡಿ ಮಾಡಲಾಗಿದೆ. 1,37,00,000 ಇಂದಿರಾ ಕಿಟ್ ಗಳನ್ನ ರೆಡಿ ಮಾಡಲಾಗಿದೆ ಕರ್ನಾಟಕದಲ್ಲಿ. ಪ್ರತಿಯೊಂದು ಇಂದಿರಾ ಕಿಟ್ಗೂ ಕೂಡ ಇಲ್ಲಿ ಒಂದು ಬಾರ್ ಕೋಡ್ ಅಂದ್ರೆ QR ಕೋಡ್ ಸ್ಕ್ಯಾನರ್ ಅನ್ನ
ಅಳವಡಿಸಲು ಕೂಡ ಚಿಂತನೆ ಮಾಡಲಾಗ್ತಾ ಇದೆ. ಎದಕ್ಕಂದ್ರೆ ಜನರು ಅನ್ನಭಾಗ್ಯ ಅಕ್ಕಿಯನ್ನ ಕಾಳಸಂತೆಯಲ್ಲಿ ಹಣಕ್ಕೋಸ್ಕರ ಮಾರಾಟ ಮಾಡ್ತಾ ಇದ್ದದಕ್ಕೆ ಈ ಒಂದು ಅಕ್ಕಿ ಬದಲಾಗಿ ಇಂದಿರಾ ಕಿಟ್ ಅನ್ನ ವಿತರಣೆ ಮಾಡಲು ಸರ್ಕಾರ ಪ್ಲಾನ್ ಮಾಡ್ತಾ ಇದೆ. ಇಂದಿರಾ ಕಿಟ್ ನಲ್ಲಿ ಅಡುಗೆ ಎಣ್ಣೆ, ಉಪ್ಪು, ಸಕ್ಕರೆ, ತೊಗರಿ ಬೇಳೆ ಕೂಡ ಇರಲಿದೆ ವೀಕ್ಷಕರೇ. ಆದ್ರೆ ಜನರು ಇದನ್ನು ಕೂಡ ಹಣಕ್ಕೋಸ್ಕರ ಮಾರಾಟ ಮಾಡಿದ್ರೆ ಏನ್ ಮಾಡಬೇಕು? ಇದಕ್ಕೋಸ್ಕರ QR ಕೋಡ್ ಅನ್ನ ಅಳವಡಿಸಲಾಗ್ತಾ ಇದೆ. ಎಲ್ಲ ಒಂದು ನ್ಯಾಯಬೆಲೆ ಅಂಗಡಿಗಳಲ್ಲಿ ಬಾರ್ಕೋಡ್ ಸ್ಕ್ಯಾನರ್ ಇಡುವಂತೆನೂ ಕೂಡ ಹೇಳಲಾಗಿದೆ ವೀಕ್ಷಕರೇ. ಯಾರಾದ್ರೂ ಈ ಒಂದು ಇಂದಿರಾ ಕಿಟ್ ಮಾರಾಟ ಮಾಡಿದ್ದೆ ಆದಲ್ಲಿ ಆ ಒಂದು QR ಕೋಡ್ ಸ್ಕ್ಯಾನ್ ಮಾಡೋ ಮೂಲಕ ಇದು ಯಾವ ನ್ಯಾಯಬೆಲೆ ಅಂಗಡಿಯಿಂದ ಬಂದಿದೆ, ಯಾರ ಅಕೌಂಟ್ಗೆ ಸಿಕ್ಕಿದ್ದು, ಅಂದ್ರೆ ಯಾರಿಗೆ ಇದು ಒಂದು ಕೊಡಲಾಗಿತ್ತು ಎಲ್ಲ ಕೂಡ ಡೀಟೇಲ್ ಆಗಿ ಗೊತ್ತಾಗುತ್ತೆ. ಒಂದು ವೇಳೆ ಹಣಕ್ಕೋಸ್ಕರ ಮಾರಾಟ ಮಾಡಿದ್ದೆ ಆದಲ್ಲಿ ಅವರ ವಿರುದ್ಧ ಕ್ರಮ ತೆಗೆದುಕೊಳ್ಳಲಾಗುತ್ತೆ, ಅವರಿಗೆ ದಂಡ ಹಾಕಲಾಗುತ್ತೆ, ಹಾಗೂ ಅವರ ಕಾರ್ಡು 6 ತಿಂಗಳ ಕಾಲ ರದ್ದು ಮಾಡಲಾಗುತ್ತೆ ಅಂತಾನೂ ಕೂಡ ಇಲ್ಲಿ ಒಂದು ಹೇಳಲಾಗಿದೆ ವೀಕ್ಷಕರೇ. ಇನ್ನು ಎರಡನೇದಾಗಿ ಇಂದಿರಾ ಕಿಟ್ ನಲ್ಲಿ ಅಡುಗೆ ಎಣ್ಣೆ, ಉಪ್ಪು, ಸಕ್ಕರೆ, ತೊಗರಿಬೇಳೆ ಕೂಡ ಇರಲಿದೆ. ಇದು ಫೆಬ್ರವರಿ 10ನೇ ತಾರೀಕಿನ ಒಳಗೆ ಜನರ ಕೈಗೆ ಸೇರಲಿದೆ ಅಂತಾನೂ ಕೂಡ ಇಲ್ಲಿ ಹೇಳಬಹುದು ವೀಕ್ಷಕರೇ. ಇನ್ನು ಮೂರನೇದಾಗಿ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಕರ್ನಾಟಕದಲ್ಲಿ ಈಗಾಗಲೇ ನಮ್ಮ ಕರ್ನಾಟಕ ರಾಜ್ಯಾದ್ಯಂತ ಶಕ್ತಿ ಯೋಜನೆಯಡಿಯಲ್ಲಿ ಮಹಿಳೆಯರು ಆಧಾರ್ ಕಾರ್ಡ್ ತೋರಿಸಿ ಉಚಿತವಾಗಿ ಬಸ್ನಲ್ಲಿ ಪ್ರಯಾಣ ಮಾಡ್ತಾ ಇದ್ದಾರೆ. ಆದ್ರೆ ಬೇರೆ ರಾಜ್ಯದವರು ಕೂಡ ಕರ್ನಾಟಕದಲ್ಲಿ ಬಸ್ಗಳಲ್ಲಿ ಉಚಿತವಾಗಿ ಪ್ರಯಾಣ ಮಾಡ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಶಕ್ತಿ ಯೋಜನೆ ದುರ್ಬಳಕೆ ಆಗ್ತಾ ಇದೆ. ಹೀಗಾಗಿ ಈ ಒಂದು ಶಕ್ತಿ ಯೋಜನೆ ದುರ್ಬಳಕೆ ಆಗಬಾರದು ಅಂದ್ರೆ ಇದಕ್ಕೆ ಸ್ಮಾರ್ಟ್ ಕಾರ್ಡ್ ವಿತರಣೆ ಮಾಡಲೇಬೇಕು ಅಂತ ಈಗ ಇಲಾಖೆಗಳು ಸರ್ಕಾರಕ್ಕೆ ಒಂದು ಮನವಿಯನ್ನ ಮಾಡ್ತಾ ಇರುವಂತದ್ದು. ಯಾರಾದ್ರೂ ಈಗ ಟ್ರಾನ್ಸ್ಪೋರ್ಟ್ ಅಲ್ಲಿ ಒಂದು ಓಡಾಡ್ತಾರೆ ಅಂದ್ರೆ, ಒಂದು ಊರಿನಿಂದ ಮತ್ತೊಂದು ಊರಿಗೆ ಹೋಗ್ತಾರೆ ಅಂದ್ರೆ ಅವರ ಸ್ಮಾರ್ಟ್ ಕಾರ್ಡ್ ಅಲ್ಲಿ ಅವರ ಐಡಿನ ಇಲ್ಲಿ ಹಾಕ್ಬಿಟ್ಟು ಒಂದು ಓಕೆ ಅಂತ ಕೊಟ್ಟ ಮೇಲೆ ಮಾತ್ರ ಫ್ರೀ ಟಿಕೆಟ್ ಬರಬೇಕು. ಯಾರ ಹತ್ರ ಸ್ಮಾರ್ಟ್ ಕಾರ್ಡ್ ಇರಲ್ಲ ಅವರು ಫ್ರೀ ಆಗಿ ಓಡಾಡಕ್ಕೆ ಆಗಬಾರ್ದು. ಆ ತರ ಒಂದು ವ್ಯವಸ್ಥೆ ಮಾಡಬೇಕು ಅಂತ ಇಲ್ಲಿ ಸರ್ಕಾರಕ್ಕೆ ಒಂದು ಈಗಾಗಲೇ ಮನವಿ ಬಂದಿರುವಂತದ್ದು ವೀಕ್ಷಕರೇ. ಈ ಬಾರಿ ಸಚಿವ ಸಂಪುಟ ಸಭೆಯಲ್ಲಿ ಈ ಒಂದು ಶಕ್ತಿ ಯೋಜನೆಗೂ ಕೂಡ ಕೆಲವೊಂದು ನಿಯಮಗಳು ಬರಬಹುದು. ಅಂದ್ರೆ ವೀಕ್ಷಕರೇ, ಇಲ್ಲೇನಾಗಿದೆ, ಪ್ರತಿಯೊಬ್ಬರು ಕೂಡ ಫ್ರೀ ಆಗಿ ಓಡಾಡ್ತಾರೆ. ಆದ್ರೆ ಈ ಒಂದು ಶಕ್ತಿ ಯೋಜನೆ ಕೆಲವೊಬ್ಬರು ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ ಅಂತಾನೂ ಕೂಡ ಇಲ್ಲಿ ಹೇಳಲಾಗಿದೆ. ಇಲ್ಲಿ ಶಕ್ತಿ ಸ್ಮಾರ್ಟ್ ಕಾರ್ಡ್ ವಿತರಣೆ ಮಾಡೋದ್ರಿಂದ ಇದಕ್ಕೆ ಕಡಿವಾಣ ಹಾಕಬಹುದು. ದುರ್ಬಳಕೆ ಆಗುವುದು ಕಡಿಮೆ ಆಗುತ್ತೆ, ಅಂದ್ರೆ ದುರ್ಬಳಕೆ ಆಗೋದೇ ಇಲ್ಲ ಅಂತಾನೂ ಕೂಡ ಇಲ್ಲಿ ಹೇಳಲಾಗಿದೆ. ಇದಕ್ಕೋಸ್ಕರ ಸೇವಾ ಸಿಂಧು ವೆಬ್ಸೈಟ್ ಮೂಲಕ ಒಂದು ಮಾದರಿ ಕಾರ್ಡ್, ಅಂದ್ರೆ ಇಲ್ಲಿ ಒಂದು ಶಕ್ತಿ ಸ್ಮಾರ್ಟ್ ಕಾರ್ಡ್ ಅನ್ನ ವಿತರಣೆ ಮಾಡಬೇಕು ಅಂತಾನೂ ಕೂಡ ಇಲ್ಲಿ ಒಂದು ಮಾಹಿತಿ ಸಿಕ್ಕಿರುವಂತದ್ದು ವೀಕ್ಷಕರೇ. ಮುಂದಿನ ಬರೋ ಸಚಿವ ಸಂಪುಟ ಸಭೆಯಲ್ಲಿ ಇದು ಕಂಪಲ್ಸರಿ ಆಗಿ ಆದ್ರೆ ಆಧಾರ್ ಕಾರ್ಡ್ ನಡೆಯಲ್ಲ ಅಂತ ಹೇಳ್ಬೋದು. ಸದ್ಯಕ್ಕಂತೂ ಯಾರು ಕೂಡ ಚಿಂತೆ ಮಾಡೋದು ಬೇಕಾಗಿಲ್ಲ. ಯಾಕಂದ್ರೆ ಇನ್ನು ಅಧಿಕೃತವಾಗಿ ಇದನ್ನ ಕಂಪಲ್ಸರಿ ಮಾಡಿಲ್ಲ. ಕಂಪಲ್ಸರಿ ಮಾಡಿದ್ಮೇಲೆ ಆಧಾರ್ ಕಾರ್ಡ್ ನಡೆಯಲ್ಲ. ಅವಾಗ ಸ್ಮಾರ್ಟ್ ಕಾರ್ಡ್ ಪಡೆದುಕೊಂಡೇ ಒಂದು ನೀವು ಸಂಚಾರ ಮಾಡಬೇಕಾಗಿ ಬರಬಹುದು. ಇನ್ನು ವೀಕ್ಷಕರೇ, ಬಂಗಾರ ಖರೀದಿ ಮಾಡೋರಿಗೆ ಒಂದು ಕಡೆಗೆ ಗುಡ್ ನ್ಯೂಸ್ ಬಂದಿದ್ರೆ, ಒಂದು ಕಡೆಗೆ ಬೆಲೆ ಏರಿಕೆ ಶಾಕ್ ಅಂತಾನೆ ಹೇಳ್ಬಹುದು. ವೀಕ್ಷಕರೇ, ಬಂಗಾರದಲ್ಲಿ ಒಟ್ಟು 3 ಟೈಪ್ ಇದೆ. 24 ಕ್ಯಾರೆಟ್ ಅಂತ ಒಂದು ಬರುತ್ತೆ ಅಪರಂಜಿ ಚಿನ್ನ, 22 ಕ್ಯಾರೆಟ್ ಬರುತ್ತೆ 916 ಅಂತ, ಇನ್ನು 18 ಕ್ಯಾರೆಟ್ ಚಿನ್ನ ಇದೆ. ಈಗ 9 ಕ್ಯಾರೆಟ್ ಚಿನ್ನಕ್ಕೂ ಕೂಡ ಹಾಲ್ ಮಾರ್ಕ್ ಕೊಡಬೇಕು ಅಂತ ಹೇಳಲಾಗ್ತಾ ಇದೆ. ಬೆಲೆ ಏರಿಕೆ ಆಗಿರೋದ್ರಿಂದ 24 ಕ್ಯಾರೆಟ್ ಅಲ್ಲ 22 ಕ್ಯಾರೆಟ್ ಚಿನ್ನ ಖರೀದಿ ಮಾಡೋದು ಕೂಡ ಈಗ ದುಬಾರಿ ಅನಿಸ್ತಾ ಇದೆ ಜನರಿಗೆ. ಎಲ್ಲಾ ಕೂಡ ದರ 1 ಲಕ್ಷ ಗಡಿ ದಾಟಿದೆ. ಮೊದಲೇನಾಗಿತ್ತು ಅಂದ್ರೆ ಬಂಗಾರ ದರ 18 ಕ್ಯಾರೆಟ್ ತುಂಬಾ ಕಡಿಮೆ ಸಿಗ್ತಾ ಇತ್ತು 24 ಕ್ಯಾರೆಟ್ಗೆ ಕಂಪೇರ್ ಮಾಡಿದ್ರೆ. ಈಗ ಎಲ್ಲಾ ಕೂಡ 1 ಲಕ್ಷ ಮೇಲಾಗ್ಬಿಟ್ಟಿದೆ. ಬಡ ಜನರು ಯಾವ ತರ ಖರೀದಿ ಮಾಡಬೇಕು? ಹೀಗಾಗಿ 9 ಕ್ಯಾರೆಟ್ ಚಿನ್ನಕ್ಕೂ ಕೂಡ ಹಾಲ್ ಮಾರ್ಕ್ ಕೊಡಬೇಕು ಅಂತಾನೂ ಕೂಡ ಇಲ್ಲಿ ಹೇಳಲಾಗಿದ್ದು, 9 ಕ್ಯಾರೆಟ್ ಚಿನ್ನವು ಕೂಡ ಇಲ್ಲಿ ಕಡಿಮೆ ಬೆಲೆಗೆ ಸಿಗುತ್ತೆ. ಹೀಗಾಗಿ ಇದರಲ್ಲಿ ಗೋಲ್ಡ್ ಪ್ಯೂರಿಟಿ ಕಡಿಮೆ ಇರುತ್ತೆ, ಮಿಕ್ಸಿಂಗ್ ಜಾಸ್ತಿ ಇರುತ್ತೆ. ಸೊ ವೀಕ್ಷಕರೇ, ಈ ಒಂದು 9 ಕ್ಯಾರೆಟ್ ಚಿನ್ನಕ್ಕೂ ಕೂಡ ಇಲ್ಲಿ ಹಾಲ್ ಮಾರ್ಕ್ ಕಡ್ಡಾಯವಾಗಿ ಮಾಡಲಾಗಿದೆ. ಇದರಿಂದ ಜನರಿಗೆ ಮೋಸವಾಗಬಾರದು ಅಂತ. ಇನ್ನೊಂದು ಕಡೆಗೆ ಎರಡನೇದಾಗಿ ಬೆಳ್ಳಿ ದರ 1 ಕೆಜಿಗೆ ಈಗ 2,46,000 ರೂಪಾಯಿ ಆಗಿದ್ದು ಕೂಡ ಶಾಕ್ ಮೇಲೆ ಶಾಕ್ ಕೊಟ್ಟಿದೆ. ಬಂಗಾರವು ಕೂಡ 1,40,000 ರೂಪಾಯಿ ಗಡಿ ದಾಟಿದೆ. ಇದು ಕೂಡ ಶಾಕಿಂಗ್ ಸುದ್ದಿ. ಇನ್ನು ವೀಕ್ಷಕರೇ, ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್. ಹೌದು ವೀಕ್ಷಕರೇ, SSLC ಇಂದ PUC ಡಿಗ್ರಿ ವರೆಗೂ ಕೂಡ ಸ್ಕಾಲರ್ಶಿಪ್ ಕೊಡಲಾಗ್ತಾ ಇದೆ. ಚೆನ್ನಾಗಿ ಓದಿ ಒಳ್ಳೆ ಮಾರ್ಕ್ಸ್ ತೆಗೆದ್ರೆ ಅವರಿಗೆ ಪ್ರೋತ್ಸಾಹನ ಸರ್ಕಾರದಿಂದಲೇ ಕೊಡಲಾಗುತ್ತಂತೆ. ಅಂದ್ರೆ ವೀಕ್ಷಕರೇ, ಮಕ್ಕಳನ್ನ ಈಗ ಓದಿಸೋದು ಕಷ್ಟಕರ. ಈಗಿನ ದಿನಗಳಲ್ಲಿ ಎಲ್ಲ ಕೂಡ ದುಬಾರಿಯಾಗಿ ಹೋಗಿದೆ. ಪೋಷಕರಿಗೆ ದೊಡ್ಡ ಒಂದು ಸವಾಲಾಗಿ ಹೋಗಿದೆ. ಅದರಲ್ಲೂ ಹಳ್ಳಿಗಳಲ್ಲಿ ಕೂಲಿ ಮಾಡಿ ಮಕ್ಕಳನ್ನ ಪಟ್ಟಣಕ್ಕೆ ಕಳುಹಿಸುವಂತ ತಂದೆ ತಾಯಂದಿರು ಎಷ್ಟೋ ಜನ ಇದ್ದಾರೆ. ಇಂತಹ ಪೋಷಕರಿಗೆ ಮತ್ತು ಕಷ್ಟಪಟ್ಟು ಓದುವ ವಿದ್ಯಾರ್ಥಿಗಳಿಗೆ ಕರ್ನಾಟಕ ಸರ್ಕಾರದಿಂದ ಒಂದು ಗುಡ್ ನ್ಯೂಸ್ ಬಂದಿದ್ದು, ನೀವು ಕೇವಲ ಪಾಸ್ ಆದ್ರೆ ಸಾಲದು, ಮೊದಲ ಪ್ರಯತ್ನದಲ್ಲಿ ಗೆದ್ದು ತೋರಿಸಬೇಕು. ಅಂದ್ರೆ ಡಿಸ್ಟಿಂಕ್ಷನ್ ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆಗಬೇಕು. ನಿಮ್ಮ ಮುಂದಿನ ಓದಿಗೆ ಸರ್ಕಾರ ಹಣ ಕೊಡುತ್ತೆ. ಯಾರಿಗೂ ಸಿಗುತ್ತೆ ಈ ಒಂದು ಹಣ ಅಂದ್ರೆ ಸ್ಕಾಲರ್ಶಿಪ್? ವೀಕ್ಷಕರೇ, ನಮ್ಮ ರಾಜ್ಯದ ಪರಿಶಿಷ್ಟ ಪಂಗಡದ ಅಂದ್ರೆ ST ವಿದ್ಯಾರ್ಥಿಗಳು ಪ್ರಥಮ ಪ್ರಯತ್ನದಲ್ಲಿ ಫಸ್ಟ್ ಕ್ಲಾಸ್ ಅಂಕಣಗಳೊಂದಿಗೆ
ತೇರ್ಗಡೆ ಆದರೆ ಅವರ ಒಂದು ಲಾಭವನ್ನ ಪಡೆದುಕೊಳ್ಳಬಹುದು. SSLC ಇಂದ ಹಿಡಿದು ದೊಡ್ಡ ಪದವಿವರೆಗೂ ಈ ಹಣ ಲಭ್ಯ ಸಿಗಲಿದೆ. SSLCಯಲ್ಲಿ 60-75% ಮೊದಲ ಒಂದು ಪಾಸ್ ಆದರೆ ಅವರಿಗೆ 7,500 ರೂಪಾಯಿ, ಇನ್ನು 75% ಮೇಲೆ ಮಾಡಿದ್ರೆ 15,000 ರೂಪಾಯಿ. ಅದೇ ತರ ಡಿಪ್ಲೊಮಾ PUCಯಲ್ಲೂ ಕೂಡ ನೀವು ಫಸ್ಟ್ ಕ್ಲಾಸ್ ತಗೊಂಡ್ರೆ ಅಲ್ಲಿ 20,000 ರೂಪಾಯಿ, ಯಾವುದೇ ಪದವಿ ಡಿಗ್ರಿ 25,000 ರೂಪಾಯಿ, ಸ್ನಾತಕೋತ್ತರ ಪದವಿ ಫಸ್ಟ್ ಕ್ಲಾಸಲ್ಲಿ ಪಾಸ್ ಆದರೆ 30,000 ರೂಪಾಯಿ, ವೃತ್ತಿಪರ ಪದವಿ MBBS ವಿದ್ಯಾರ್ಥಿಗಳಿಗೆ 35,000 ರೂಪಾಯಿ ಅಂತಾನೂ ಕೂಡ ಇಲ್ಲಿ ಹೇಳಲಾಗ್ತಾ ಇದೆ ವೀಕ್ಷಕರೇ. ಇದು ಕೇವಲ ST ಅಂದ್ರೆ ಪರಿಶಿಷ್ಟ ಪಂಗಡದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಮಾತ್ರ ಇದು ಸರ್ಕಾರದ ಭರ್ಜರಿ ಕೊಡುಗೆ ಅಂತಾನೆ ಹೇಳಬಹುದು. ಇನ್ನು ವೀಕ್ಷಕರೇ, ಮನೆ, ಪ್ಲಾಟು, ಭೂಮಿ ಖರೀದುವಾಗ ಈ ಒಂದು 6 ದಾಖಲೆಗಳನ್ನ ಪರಿಶೀಲನೆ ಮಾಡುವುದು ಕಡ್ಡಾಯವಂತೆ. ಬಿಲ್ಡರ್ ನಿರ್ಮಾಣಗೊಂಡ ಪೂರ್ಣಗೊಳಿಸಿದ ನಂತರ ಖರೀದಿದಾರರು ಹಲವು ಅನುಮಾನಗಳಿಗೆ ಉಂಟಾಗಬಹುದು. ಬಿಲ್ಡರ್ ಅಪಾರ್ಟ್ಮೆಂಟ್ ಅನ್ನು ಯಾವಾಗ ಹಸ್ತಾಂತರ ಮಾಡಬೇಕು, ಅವರಿಂದ ಯಾವ ದಾಖಲೆಗಳನ್ನು ತಗೋಬೇಕು, ಎಲ್ಲ ಕೂಡ ಇಲ್ಲಿ ಕ್ಲಿಯರ್ ಆಗಿ ನಾವು ನಿಮಗೆ ಮಾಹಿತಿ ಕೊಡಲಿದ್ದೇವೆ. ಆದರೂ ಕೂಡ ಹೆಚ್ಚುವರಿ ಒಂದು ಇನ್ಫಾರ್ಮೇಶನ್ ನೀವು ಕಲೆಕ್ಟ್ ಮಾಡಲೇಬೇಕು. ಇದು ಮಾತ್ರ ಅಲ್ಲ ವೀಕ್ಷಕರೇ, ಮೊದಲಿಗೆ ಕಟ್ಟಡದ ಯೋಜನೆ, ಅನುಮೋದನೆ ಪಡೆದುಕೊಂಡ ಯೋಜನೆ ಬಗ್ಗೆನೂ ಕೂಡ ನೀವು ಮಾಹಿತಿಯನ್ನ ಪಡೆದುಕೊಳ್ಳಬೇಕು, ದಾಖಲೆಗಳನ್ನ ಪಡೆದುಕೊಳ್ಳಬೇಕು. ಪೂರ್ಣವಾದ ನಂತರ ಪೂರ್ಣಗೊಳಿಸುವಿಕೆ ಪ್ರಮಾಣ ಪತ್ರವನ್ನ ಪಡೆದುಕೊಳ್ಳಬೇಕು. ಅಂದ್ರೆ ನೀವೇನಾದ್ರೂ ಒಂದು ಮನೆ ಖರೀದಿ ಮಾಡ್ತಾ ಇದ್ದೀರಾ ಅಂದ್ರೆ ಅನುಮೋದಿತ ಮಹಡಿ ಯೋಜನೆಗಳ ಬಗ್ಗೆನೂ ಕೂಡ ಪಟ್ಟಿ ಕೇಳಬೇಕು ನೀವು. ಇನ್ನು ಮಾಲಿನ್ಯ ಮಂಡಳಿ, ವಿದ್ಯುತ್ ಜಲ ಮಂಡಳಿ ಮತ್ತು ಅಗ್ನಿಶಾಮಕ ಇಲಾಖೆಗಳಿಂದ ನಿರೀಕ್ಷಾಪಣಾ ಪ್ರಮಾಣ ಪತ್ರಗಳು ಕೂಡ ಪಡೆದುಕೊಂಡಿರ್ಬೇಕಂತೆ. ಇನ್ನು ವಿದ್ಯುತ್ ಮತ್ತು ಕುಡಿಯುವ ನೀರಿನಂತ ಸಂಪರ್ಕಗಳು ಮಾಡಿದ್ದಾರೋ ಇಲ್ಲವೋ ಅಂತ ಚೆಕ್ ಮಾಡಿಕೊಳ್ಬೇಕು. ನೋಂದಣಿ ದಾಖಲೆಗಳು, ಅಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟ ರೇಖಾಚಿತ್ರಗಳು, ಬಿಲ್ಡರ್ ಕಾರ್ಪಸ್ ನಿಧಿ ಮತ್ತು ಎಲ್ಲಾ ಸೌಲಭ್ಯಗಳು, ಮತ್ತೆ ರೇರಾ ಅಪ್ರೂವ್ಡ್ ಪ್ಲಾಟ್ಗಳನ್ನ ನೋಡಬೇಕು ಅಂತಾನೂ ಕೂಡ ಇಲ್ಲಿ ಹೇಳಲಾಗಿದೆ. ನಿರ್ಮಾಣ ಪೂರ್ಣಗೊಂಡ ನಂತರ ಬಿಲ್ಡರ್ ಸ್ಥಳೀಯ ಸಂಸ್ಥೆಯಿಂದ GHMC ಅಥವಾ OC ಪಡೆಯಬೇಕು ಅಂತ ಹೇಳಲಾಗಿದೆ. ಅಂದ್ರೆ OC ಪಡೆದ ನಂತರ ಬಿಲ್ಡರ್ ಸುಮಾರು 2 ವರ್ಷಗಳ ಕಾಲ ಅಪಾರ್ಟ್ಮೆಂಟ್ ನಿರ್ವಹಣೆ ಜವಾಬ್ದಾರಿಯನ್ನ ತೆಗೆದುಕೊಳ್ಳಬೇಕು ಅಂತಾನೂ ಕೂಡ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ. ಸಾಮಾನ್ಯ ಸ್ವಚ್ಛತೆ, ಭದ್ರತೆ, ಬಿಲ್ ಪಾವತಿಗಳು, ಆಸ್ತಿ ತೆರಿಗೆ ಪಾವತಿಗಳು, ಮತ್ತೆ ಡೀಸೆಲ್ ಜನರೇಟರ್ಗಳ ಸೆಟ್ಗಳು, ನಿವಾಸಿಗಳಿಗೆ ಅಗತ್ಯವಿರುವ ಇತರ ಕೆಲಸಗಳ ಮೇಲೆ ಗಮನ ಹರಿಸಬೇಕು ಅಂತಾನೂ ಕೂಡ ಇಲ್ಲಿ ಹೇಳಲಾಗಿದೆ. ಇವತ್ತಿಗೆ ಇಷ್ಟ ಆಗಿತ್ತು ವಿಡಿಯೋ. ಇಷ್ಟ ಆದ್ರೆ ವಿಡಿಯೋಗೆ ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಆಗಿ.